ನಮಸ್ಕಾರ, ಬನ್ನಿ ನಾವಿವತ್ತು ಹೋಳಿಗೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಸಲ ಯುಗಾದಿ ಹಬ್ಬಕ್ಕೆ ಈ ರೀತಿ ನೀವು ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಹೋಳಿಗೆ ಮಾಡೋದಕ್ಕೆ ಫಸ್ಟ್ 1 ಕಪ್ ಅಷ್ಟು ತೊಗರಿಬೇಳೆ ಮತ್ತೆ 1 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಯಾವ ಕಪ್ ಅಳತೆನಲ್ಲಿ ತೊಗರಿಬೇಳೆ ತಗೊಂಡಿದ್ದೀನೋ ಅದೇ ಕಪ್ ಅಳತೆನಲ್ಲಿ ಬೆಲ್ಲ ತಗೊಂಡು ನಾನಿಲ್ಲಿ ಒಂದು 5 ರಿಂದ 6 ಏಲಕ್ಕಿ ತಗೊಂಡಿದ್ದೀನಿ. ಬೇಳೆನ ಒಂದ್ಸರಿ ನೀರಲ್ಲಿ ತೊಳೆದಾದ್ಮೇಲೆ ಬೇಳೆ ಬೇಯೋಷ್ಟು ನೀರು ಹಾಕೋತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಾವು ಬೇಳೆ ಕಟ್ಟಲ್ಲಿ ರಸಂ ಮಾಡ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ನಾವು ಯಾವಾಗಲೂ ಹೋಳಿಗೆನ ಮೈದಾ ಹಿಟ್ಟು ಬಳಸಿ ಮಾಡ್ತಾ ಇರ್ತೀವಿ ಅಥವಾ ಚಿರೋಟಿ ರವೆ ಹಾಕಿ ಮಾಡ್ತೀವಿ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ಗೋಧಿ ಹಿಟ್ಟಿಂದ ಹೋಳಿಗೆ ಮಾಡಿ ನೋಡಿ, ತುಂಬ ರುಚಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗೋಧಿ ಹಿಟ್ಟು. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಮಾಡೋದ್ರಿಂದ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಿಟ್ಟನ್ನು ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನು ಯಾವ ರೀತಿ ಸಾಫ್ಟಾಗಿ ಕಲಿಸ್ಕೋತೀವೋ ಅದೇ ರೀತಿ ನಾವು ಗೋಧಿ ಹಿಟ್ಟನ್ನು ಸಹ ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡಿದಾಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಷ್ಟು ಸಾಫ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ 1 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. 1 ರಿಂದ 3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ನಾದ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಊರುತ್ತೆ ಮತ್ತು ಸಾಫ್ಟಾಗಿ ಆಗುತ್ತೆ ಹೋಳಿಗೆ ಮಾಡಿದಾಗ. ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಿ ಆದಮೇಲೆ ನಾವು ಇದನ್ನು ಒಂದು 3 to 4 ಅವರ್ಸು ಹಾಗೆ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಊರ್ಕೊಳ್ಳುತ್ತೆ, ಸಾಫ್ಟಾಗಿ ಆಗುತ್ತೆ ಹಿಟ್ಟು. ಸೊ ಸೇಮ್ ನಾವು ಯಾವ ರೀತಿ ಮೈದಾ ಹಿಟ್ಟನ್ನು ಕಲಿಸ್ಕೋತೀವೋ ಅದೇ ರೀತಿ ನಮಗೆ ಗೋಧಿ ಹಿಟ್ಟಲ್ಲೂ ಸಹ ಹೋಳಿಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟಿನ ಹೋಳಿಗೆ. ಕೆಲವರು ಮೈದಾ ಹಿಟ್ಟು ಅಂದರೆ ಇಷ್ಟಪಡಲ್ಲ, ಸೊ ಅವ್ರು ಈ ರೀತಿ ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡ್ಕೋಬೋದು. ಬೇಯಿಸ್ಕೋಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಚೆನ್ನಾಗಿ ನೀರು ಕುದ್ದು ಬೇಳೆ ಮೇಲೆ ನೊರೆ ಬರುತ್ತೆ. ಆ ನೊರೆನೆಲ್ಲ ಈ ರೀತಿ ಸೌಟಲ್ಲಿ ತೆಗೆದು ಆ ನೊರೆನೆಲ್ಲ ಸೈಡ್ಗೆ ಹಾಕಬೇಕು. ಆಮೇಲೆ ನಾವು ಬೇಳೆ ಬೇಯೋವರೆಗೂ ಬೇಯಿಸ್ಕೋಬೇಕು. ಈ ರೀತಿ ಬೇಳೆ ಮುಟ್ಟು ಈ ರೀತಿ ಪ್ರೆಸ್ ಮಾಡಿದಾಗ ಅದು ಫುಲ್ಲು ಬೆಂದಿರಬೇಕು ಸಾಫ್ಟಾಗಿ. ಅದುವರೆಗೂ ಬೇಯಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈಗ ಬೇಳೆ ಬೆಂದಿದೆ. ಈ ಬೇಳೆ ಕಟ್ಟನ್ನು ಅಂದರೆ ಬೇಳೆ ನೀರನ್ನು ನಾವು ಬೇಯಿಸ್ಕೊಂಡಿರೋ ನೀರನ್ನು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ರಸಂ ಮಾಡೋದಕ್ಕೆ ಅಂತ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೆನೆಸಿಟ್ಬಿಟ್ರೆ ಹುಣಸೆ ಹಣ್ಣು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಬೇಯಿಸ್ಕೊಂಡಿರೋ ಬೇಳೆನ ಈಗ ಸ್ಟವ್ ಮೇಲೆ ಇಟ್ಟು ನಾವು ಬೆಲ್ಲ ಹಾಕಿ ಒಂದು 5 ನಿಮಿಷ ಅಂದರೆ ಆ ಬೆಲ್ಲ ಎಲ್ಲ ಕರಗಿ ಮತ್ತೆ ಗಟ್ಟಿ ಆಗೋವರೆಗೂ ಚೆನ್ನಾಗಿ ನಾವು ಮೀಡಿಯಮ್ ಉರಿನಲ್ಲಿಟ್ಟು ಬೇಳೆನ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಕೊಬ್ಬರಿ ಹೋಳಿಗೆ ಥರನೇ ಟೇಸ್ಟ್ ಬರುತ್ತೆ ನೋಡಿ. ಇದು ಬೆಲ್ಲ ಫುಲ್ಲು ಕರಗಿಬಿಟ್ಟು ಅದು ನೀರು ಥರ ಆಗಿ ಮತ್ತೆ ಅದು ಡ್ರೈ ಆಗ್ತಾ ಬರುತ್ತೆ. ನಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಗಟ್ಟಿ ಆದಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಬೇಳೆ ಆಗಿದೆ ಅಂತ. ಆಗ ಅದನ್ನು ರುಬ್ಕೋಬೇಕು. ಬೇಳೆನ ರುಬ್ಕೋಬೇಕಾದ್ರೂ ಅಷ್ಟೇ ನಾವು ಸ್ವಲ್ಪ ಬಿಸಿ ಇರಬೇಕಾದ್ರೇ ರುಬ್ಕೊಂಬಿಟ್ರೆ ಅದು ಸಾಫ್ಟಾಗಿ ಆಗುತ್ತೆ. ಇಲ್ಲ ಅಂದರೆ ಆರದ ಮೇಲೆ ರುಬ್ಕೊಳ್ಳೋಕೆ ಹೋದರೆ ಅದು ಮಿಕ್ಸಿಗೆ ಹಾಕಿದಾಗ ನುಣ್ಣಕ್ಕಾಗಲ್ಲ ನೋಡಿ. ಈಗ ಗಟ್ಟಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಹೂರಣನ ರುಬ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ನಾವು ತುರಿದಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಕಟ್ ಮಾಡ್ಕೊಂಡು ಪೀಸಸ್ ಮಾಡ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೇನೋ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಇವಾಗ ಬೇಸಿಗೆ ಆಗಿರೋದ್ರಿಂದ ಹಸಿ ಕೊಬ್ಬರಿ ಹಾಕಿದ್ರೆ ಕೆಡುತ್ತೆ ಬೇಗ ಅನ್ನೋರು ಕೊಬ್ಬರಿನ ಬೇಕಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಗೇನೂ ಸಹ ಹೋಳಿಗೆ ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡಿಕೊಂಡು ಹೂರಣ ರೆಡಿ ಆಗಿದೆ. ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋತೀನಿ. ನಾನು ಬೇಳೆಗೆ ಬೆಲ್ಲ ಹಾಕಿ ಅದು ಬೇಯಿಸ್ಕೊಳ್ಳುವಾಗ ನಾನು ಒಂದು 4 ರಿಂದ 5 ಏಲಕ್ಕಿನ ಒಟ್ಟು ಸುದ್ಬಿಟ್ಟು ಹಾಕ್ಕೊಂಡಿದ್ದೆ. ಏಲಕ್ಕಿನ ನಾವು ರುಬ್ಕೊಳ್ಳುವಾಗಲೂ ಬೇಕಾದರೆ ಹಾಕ್ಕೋಬೋದು. ಹೂರಣದ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದಾಗಿದೆ. ಸ್ಟವ್ ಹಚ್ಚಿ ಹೆಂಚಿನ ಬಿಸಿ ಆಗಕ್ಕೆ ಇಡ್ತಾ ಇದ್ದೀನಿ ಹೋಳಿಗೆ ಮಾಡೋದಕ್ಕೆ ಅಂತ. ಇದು ಕಬ್ಬಣದ ಹೆಂಚಾಗಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇದು ಬಿಸಿ ಆಗೋಷ್ಟರಲ್ಲಿ ನಾನು ಹೋಳಿಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ನೋಡಿದ್ದೆ ಈ ರೀತಿ ಒಂದು ವೈಟ್ ಬಟ್ಟೆ ತೊಗೊಂಡು ನಾವು ಎಷ್ಟು ಹೋಳಿಗೆ ಬೇಕಾದರೂ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಬಟ್ಟೆ ತೊಗೊಂಡು ವೈಟ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ. ಈ ಬಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಬಟ್ಟೆ ತೊಗೊಂಡು ನಾನು ಈ ರೀತಿ ತಟ್ಟೆಗೆ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಅದ್ರ ಮೇಲೆ ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ. ಈ ತಟ್ಟೆಗಾದರೂ ಒಂದು ಬಟ್ಟೆ ಕಟ್ಕೋಬೋದು, ಇಲ್ಲಾಂದರೆ ನಾವು ಚಪಾತಿ ತಿಡೋ ಮಣೆ ಇದ್ದರೆ ಅದೇ ಸಾಕು, ಅದಕ್ಕೂ ಈ ರೀತಿ ಬಟ್ಟೆ ಕಟ್ಕೊಂಡು ಅದ್ರ ಮೇಲಾದರೂ ನಾವು ಹೋಳಿಗೆನ ಲಟ್ಟಿಸ್ಕೋಬೋದು. ಈಗ ಗೋಧಿ ಹಿಟ್ಟು ಚೆನ್ನಾಗಿ ಊರಿದೆ, ಸಾಫ್ಟಾಗಿ ಆಗಿದೆ. ಇದನ್ನು ಒಂದ್ಸರಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾವು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ಕೈಯಲ್ಲಿ ಒಂದು ಸ್ವಲ್ಪ ಆಯಿಲ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಆಯಿಲ್ ಬೇಡ ಅಂತ. ಗೋಧಿ ಹಿಟ್ಟು ಒಂದು ಸ್ವಲ್ಪ ಕೈಗೆ ಈ ರೀತಿ ಹಚ್ಕೊಂಡು ನಾವು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದರೊಳಗಡೆ ನಾವು ಮಾಡಿಟ್ಕೊಂಡಿರೋ ಹೂರಣದ ಉಂಡೆನ ಇಟ್ಟು
ಮೈದಾ ಹಿಟ್ಟು ಎಕ್ಸ್ಟ್ರಾ ಇದ್ದರೆ ಆ ಹಿಟ್ಟನ್ನು ನಾವು ತೆಗೆದುಬಿಡಬೇಕು. ಈ ರೀತಿ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಇರೋ ಗೋಧಿ ಹಿಟ್ಟನ್ನು ತೆಗೆದುಬಿಟ್ಟು ನಾವು ಲಟ್ಟಿಸ್ಕೋಬೇಕು. ಸೊ ಫಸ್ಟು ನಾವು ಬೇಕಾದರೆ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಟ್ರೆ, ಮೈದಾ ಹಿಟ್ಟಲ್ಲಿ ಹೂರಣ ತುಂಬಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ನಾವು ಈ ರೀತಿ ಕೈಯಲ್ಲಾದರೂ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಲಟ್ಟಣಿಗೆ ತೊಗೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ನಾವು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಳ್ತಾ ಇರೋದ್ರಿಂದ ಇದನ್ನು ತಿರುಗಿಸೋದೇನು ಬೇಡ. ಒಂದೇ ಸಲ ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಕೈಗೆ ತೊಗೊಂಡು ಅದನ್ನು ಹಾಗೇ ನಾವು ಹೆಂಚಿನ ಮೇಲೆ ಹಾಕ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಸೊ ಈ ರೀತಿ ಆದರೂ ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಾವು ನಾರ್ಮಲಾಗಿ ಯಾವ ರೀತಿ ಎಣ್ಣೆ ಹಚ್ಚಿ ಆಯಿಲ್ ಪೇಪರ್ ಅಥವಾ ಒಬ್ಬಟ್ಟು ಪೇಪರ್ ಮೇಲೆ ಹೋಳಿಗೆ ಮಾಡ್ಕೋತೀವೋ ಆ ರೀತಿ ಆದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಫಸ್ಟು ನಾವು ಮಾಡಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ತೊಗೊಂಡು ಅದನ್ನು ನಾನು ಕೈಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಕೈಗಲ್ಲಿ ಈ ರೀತಿ ಅಗಲವಾಗಿ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಹೂರಣನ ಇದರಲ್ಲಿ ತುಂಬಿಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡು ಬಟ್ಟೆ ಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೈಯಲ್ಲಿ ಲಟ್ಟಿಸ್ಕೊಂಡಾದ್ಮೇಲೆ ನಾನು ಲಟ್ಟಣಿಗೆ ತೊಗೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಥರ ಯಾವ ರೀತಿ ಲಟ್ಟಿಸ್ಕೋತೀವೋ ಆ ರೀತಿ ಲಟ್ಟಿಸ್ಕೋಬೇಕು. ಅಂದರೆ ಹೂರಣ ತುಂಬ ಸಾಫ್ಟಾಗಿರುತ್ತೆ, ನಾವು ತುಂಬ ಹಾರ್ಷಾಗಿ ಪ್ರೆಸ್ ಮಾಡಬಾರ್ದು. ಮೇಲೆ ಲೈಟಾಗಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ಲಟ್ಟಿಸ್ಕೊಂಡಾದ್ಮೇಲೆ ನಾವು ಈ ರೀತಿ ಲಟ್ಟಣಿಗೆಗೆ ಒಂದು ಸ್ವಲ್ಪ ಆಯಿಲು ಅಥವಾ ಹಿಟ್ಟನ್ನು ಉಜ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಲಟ್ಟಿಸ್ಕೋಬೇಕಾದ್ರೆ ಕೆಲವು ಸಲ ಹೂರಣ ಅಂಟ್ಕೊಂಡ್ಬಿಡುತ್ತೆ. ಸೊ ಈಗ ನೋಡಿ, ಇದು ಲಟ್ಟಿಸ್ಕೊಂಡದಾಗಿದೆ. ಈಗ ಇದನ್ನು ಕೈಗೆ ತೊಗೊಂಡು ನಾನು ಹೆಂಚು ಕಾದಿರೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಹೆಂಚಿನ ಮೇಲೆ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿಯಾಗಿದೆ. ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ, ನಾವು ಈ ರೀತಿ ಮಾಡ್ಕೋಬೋದು. ಎಣ್ಣೆ ಹಾಕಿಲ್ಲ ಅಂದರೂ ಸಹ ಹೋಳಿಗೆ ಸಾಫ್ಟಾಗೇ ಇರುತ್ತೆ. ಗೋಧಿ ಹಿಟ್ಟಿಂದ ಮಾಡಿರೋದು ಯಾವ ರೀತಿ ಇರುತ್ತೆ, ಏನೋ ಗಟ್ಟಿಯಾಗುತ್ತೆ ಅನ್ಕೋಬೋದು. ಆ ರೀತಿ ಏನೂ ಆಗಲ್ಲ, ಸಾಫ್ಟಾಗಿ ಬರುತ್ತೆ. ನಾವು ಮೈದಾ ಹಿಟ್ಟಲ್ಲಿ ಯಾವ ರೀತಿ ಹೋಳಿಗೆ ಮಾಡ್ಕೋತೀವೋ ಅದೇ ರೀತಿ ನಾವು ಗೋಧಿ ಹಿಟ್ಟಲ್ಲೂ ಸಹ ಹೋಳಿಗೆನ ಮಾಡ್ಕೋಬೋದು. ನಾವು ಲಟ್ಟಿಸುವಾಗ ಒಂಚೂರು ಎಣ್ಣೆ ಹಾಕ್ದಿರ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡು ಹೋಳಿಗೆನ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ನಾವು ಯಾವ ರೀತಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿರೋ ಗೋಧಿ ಹಿಟ್ಟನ್ನು ತೊಗೊಂಡು ಕೈಗೆ ಮತ್ತು ಆಯಿಲ್ ಪೇಪರ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಾವು ಬೇಕಂದರೆ ಹೋಳಿಗೆ ತಡ್ತೀವಲ್ಲ ಪೇಪರ್ ಅದು ತೊಗೊಂಡು ಮೈದಾ ಹಿಟ್ಟು ಹೋಳಿಗೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟು ಊರಿದೆ. ಈ ರೀತಿ ಮಾಡಿಕೊಂಡು ಉಂಡೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಂಡು ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಹೋಳಿಗೆನ ಮಾಡ್ಕೋಬೋದು. ಎರಡೂ ರೀತಿ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು ಗೋಧಿ ಹಿಟ್ಟಿನ ಹೋಳಿಗೆ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ಸರಿ ಯುಗಾದಿ ಹಬ್ಬಕ್ಕೆ ನೀವು ಸಹ ಈ ರೀತಿ ಹೋಳಿಗೆನ ಟ್ರೈ ಮಾಡಿ ನೋಡಿ. ಹೋಳಿಗೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು.